ನಮಸ್ಕಾರ ಎಲ್ರಿಗೂ. ನೀವು ಈ ನಾಯಿ ಮರಿ ನೋಡ್ತಿದ್ರಲ್ಲ, ಈ ನಾಯಿ ಮರಿ ಹೆಚ್ಚು ಅಂದರೆ ಒಂದು 25 ದಿನದಿಂದ ಒಂದು ತಿಂಗಳು ಆಗಿರ್ಬೋದು. ಇದನ್ನ ಮಧ್ಯ ರೋಡಲ್ಲಿ, ಅದು ಮನೆಗಳಿಂದ ಒಂದು ಅರ್ಧ ಕಿಲೋಮೀಟ್ರ್, ಆ ಕಡೆನೂ ಅರ್ಧ ಕಿಲೋಮೀಟ್ರ್ ಮನೆ ಇಲ್ಲ, ಈ ಕಡೆನೂ ಅರ್ಧ ಕಿಲೋಮೀಟ್ರ್ ಮನೆ ಇಲ್ಲ, ಅಂಥ ಜಾಗದಲ್ಲಿ ತಂದುಬಿಟ್ಟಿದ್ದಾರೆ. ಯಾಕೆ ಹಾಕ್ಬಿಟ್ಟಿರ್ತಾರೆ ಅಂದರೆ, ಅಲ್ಲಿ ಯಾರೋ ಊರ ಹತ್ರ ಬಿಡಕ್ಕೆ ಹೋದ್ರೆ ಯಾರೋ ನೋಡಿದ್ರೆ ಬೈತಾರೆ, ಮರ್ಯಾದೆ ಹೋಗುತ್ತೆ ಅಂತ ಆ ಥರದ್ರಲ್ಲಿ ಅಲ್ಲಿ ಮನೆಗಳು ಇಲ್ದಿರೋ ಜಾಗದಲ್ಲಿ ತಂದುಬಿಟ್ಟಿದ್ದಾರೆ. ಅವ್ರ ಉದ್ದೇಶ ಏನಂದರೆ ಆ ನಾಯಿ ಮರಿ ಸಾಯಬೇಕು. ರೋಡಲ್ಲೇ ಬಿಟ್ಟಿದ್ದಾರೆ, ಯಾಕಂದರೆ ಅದು ಬೇರೆ ಕಾರಡಿ ಏನಾದ್ರು ಬೈಕಡಿ ಸಿಕ್ಕಿ ಸಾಯಬೇಕಲ್ಲ, ಆ ಥರ. ಅದು ಬಿಸಿಲಲ್ಲಿ 1-2 ದಿನದಿಂದ ಏನು ತಿಂದೆ ಮತ್ತು ನೀರು ಸಿಗದೇ ಫುಲ್ಲು ಇದು ಥರ ಪ್ರಜ್ಞೆ ತಪ್ಪದಂಗೆ ಆಗಿತ್ತು. ನಾನು ಅದಕ್ಕೆ ಕಾರಲ್ಲಿದ್ದು ಸ್ವಲ್ಪ ನೀರು ಕುಡಿಸಿ ಅಲ್ಲೇ ಒಂದು ಅಂಗಡಿಲಿ ಬಿಸ್ಕೆಟ್ ತೊಗೊಂಡು ಹಾಕಿದೆ. ಅದಕ್ಕೆ ಎಷ್ಟು ಹೊಟ್ಟೆ ಹಸಿವಾಗಿತ್ತು ಅಂದರೆ ಅದು ನನ್ನ ಬಿಸ್ಕೆಟ್ನ ಕಟ್ ಮಾಡಿ ಕೊಡೋಕ್ಕೂ ಬಿಟ್ಟಿಲ್ಲ, ತಿನ್ನೋಕ್ಕೆ ಶುರು ಮಾಡ್ತು. ಏನಕ್ಕೆ ಹೀಗೆ ಮಾಡ್ತಾರೆ ನಮ್ಮ ಜನಗಳು? ಅವನು ಪಾಪ ಒಂದು ಓಡಾಡಿಕೊಂಡು ಎಲ್ಲರೂ ಹೊಟ್ಟೆಗೆ ಬೇಕಾಗಿರೋದು ಹುಡ್ಕೊಂಡು ತಿನ್ನೋ ಅಷ್ಟು ಒಂದು ಗಟ್ಟಿಯಾಗಿ ಒಂದು ದೊಡ್ಡ ಆಗೋವರೆಗೂ ಏನಾದರೂ ಮನೇಲಿ ಅನ್ನ ಹಾಕಿ ಅವ್ರನ್ನ ಬೆಳೆಸ್ಬೋದಲ್ಲ, ಒಂದು 3-4 ತಿಂಗಳವರೆಗನಾದರೂ. ಒಂದು ತಿಂಗಳು ಮರಿನ ಒಂದು ರೋಡಲ್ಲಿ ಬಿಟ್ಟರೆ ಅವು ಪಾಪ ಎಲ್ಲಿ ಹೋಗ್ತವೆ, ಏನು ತಿಂತವೆ? ಹುಲ್ಲಂತೂ ತಿನ್ನೋಕ್ಕಾಗೋದಿಲ್ಲ, ದೇವ್ರು ಹುಲ್ಲು ತಿನ್ನೋ ಬುದ್ಧಿ ಕೊಟ್ಟಿಲ್ಲ. ಮತ್ತು ಯಾರು ಅಲ್ಲಿ ಆವಾಗಿನ ಕಾಲದಲ್ಲಿ ಏನಿತ್ತು ಅಂದರೆ, ದಾರಿಲಿ ಎಲ್ಲರೂ ಒಂದು ನಾಯಿ ಮರಿ ಸಿಕ್ಕಿದ್ರೆ ಯಾರು ಬೇಕಾದರೂ ಹೋಗ್ತಿದ್ರು. ಈಗಿನ ಕಾಲದಲ್ಲಿ ಯಾರು ಎತ್ಕೋಗಕ್ಕೆ ರೆಡಿ ಇದ್ದಾರಾ? ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಜನಗಳು ಒಂದು ಸ್ವಲ್ಪ ಇಷ್ಟು ಕ್ರೂರಿಗಳಾದರೆ ಹೇಗೆ ನಮ್ಮ ಜನಗಳು? ಅವಕ್ಕೊಂದು 3-4 ತಿಂಗಳು ಊಟ ಹಾಕಿ ಅವನ್ನ ಸಾಕುವಷ್ಟು ನಮ್ಮ ಹತ್ರ ದೇವರು ದುಡ್ಡು ಕೊಟ್ಟಿಲ್ವಾ? ಅಷ್ಟು ಕಷ್ಟ ಆಗಿದೆಯಾ ನಮ್ಮ ಜೀವನ? ಈಗ ಏನಕ್ಕೆ ಹೆಣ್ಣಾಯಿನಾದರೂ ಏನಕ್ಕೆ ಸಾಕೋದು? ಅದೇ ಮರಿ ಹಾಕದಿದ್ದಂಗೆ ಏನಾದರೂ ಮಾಡ್ಬೋದಲ್ಲ. ಇದು ಒಂದಿದೆ, ಒಂದೊಂದು ಕೆಲವು ಕಡೆ 5-6 ನಾಯಿಗಳನ್ನ ತಂದು ಹಾಕಿಬಿಟ್ಟಿರ್ತಾರೆ. ಈ ವಿಡಿಯೋನ ಈ ಥರ ನಾಯಿಗಳನ್ನ ತಂದು ಬಿಡ್ತಾರಲ್ಲ, ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಅಷ್ಟಾದ್ಮೇಲೆ ಆದರೂ ಏನಾದ್ರು ಸ್ವಲ್ಪ ಕರುಣೆ ಬರುತ್ತಾ ಅಂತ ನೋಡೋಣ. ಯಾಕಂದರೆ ಅವು ಮೂಕ ಪ್ರಾಣಿಗಳು, ಎಷ್ಟು ಹಿಂಸೆ ಅನುಭವಿಸ್ತವೆ. ಧನ್ಯವಾದಗಳು ಫ್ರೆಂಡ್ಸ್.